ಅಯ್ಯೋ ನಾವ್ಯಾಕೇನಾದ್ರು ಮಾಡ್ಲಿ. ಸುಡೋ ಬಿಸ್ಲಲ್ಲಿ ಪ್ರಚಾರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ತಲೆ ಸುತ್ತ ಬಂದು ಸುಸ್ತ್ಗಿಸ್ತಾಯ್ತೇನೋ ಅಂತ ಕೇಳ್ದೆ. ಮಾವಯ್ಯನ್ ಗೆಲ್ಲಿಸ್ಬೇಕು, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಉತ್ಸಾಹ ಹುಮ್ಮಸ್ ಮುಂದೆ ಈ ಬಿಸ್ಲೆಲ್ಲ ಯಾವ ಲೆಕ್ಕ ಹೇಳಿ. ಸರು, ರತ್ನಿ, ಅವೋ ಅವೋ ಏನ್ಲ ಚಲ್ವ ಇದು? ಅತ್ತಿ ಅವಳ ಕಾಲ್ ಮಡ್ಗಕ್ಕಿಲ್ಲ ಆಗ್ಲೇ ಅವ ಅವ ಅಂತ ಕಿಚ್ಕೊಂಡ್ ಬರ್ತಿದಿ. ಅವ ಕಿರ್ಚದೇನ್ ಬಂತು? ನಾನು ಹೇಳೋ ಸುದ್ದಿ ಕೇಳಿದ್ರೆ ನೀನ್ ಹಂಗೆ ಕುಣಿದಾಡಕ್ ಶುರು ಮಾಡ್ಬಿಡ್ತೀಯ. ನಿನ್ ಮೊಮ್ಮಗಳು, ಓ ನಮ್ಮ ಮಗಳು, ಅವಳು ಹೋಗಿ ಮೈ ಕಿಡ್ಕೊಂಡು ಭಾಷಣ ಮಾಡ್ತಿದ್ರೆ ಜನ ಅವಳಿಗೆ ಚಪ್ಪಾಳೆ ತಟ್ಟೋದೇನು, ಸಿಳ್ಳೆ ಹೊಡೆಯೋದೇನು, ಆಮೇಲೆ ಅವಳನ್ನ ಊರೂರ್ ಕರ್ಕೊಂಡು ಹೋದಾಗ ಮನೆ ಮುಂದೆ ಅವಳಿಗೆ ಹಾರ ಹಾಕೋದೇನು, ಹಂಗೆ ಆರ್ತಿ ಮಾಡಿ ಮಾಡಿ ಮನೆಗುವೆ ಊರೂರ್ಗುವೆ ಹಂಗೆ ಬರ್ಮಾಡ್ಕತಾವ್ರೆ. ಅಪ್ಪ ನೀನ್ ದಿಟ ಹೇಳ್ತಿದೀಯ ತಾನೆ? ಹೌದು ಕಣವ, ನನ್ ಮಗಳನ್ನ ಎಲ್ಲಿ ಗೌಡ್ರು ಅಳಿಯಂದ್ರು ಕ್ಷಮ್ಸವ್ರೋ ಇಲ್ವಾ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಮರ್ತ್ಬಿಟ್ಟು ಪ್ರಚಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಎಲ್ಲ ಸರಿ ಹೋಗದೆ ಅಂತಲೇ ಅರ್ಥ. ಹೇಳ್ಬೇಕು ಅಂದ್ರೆ ನಮ್ ಮಂಡ್ಯ ಸುತ್ತಮುತ್ತಲೆಲ್ಲುವೆ ನನ್ ಮಗಳದೇ ವಿಚಾರ. ಅಯ್ಯೋ ಅದನ್ನ ನೋಡಕ್ಕೆ ಕೇಳಕ್ಕೆ ಎರಡ್ ಕಣ್ಣು ಕಿವಿನೂ ಸಾರ್ತಾ ಇಲ್ಲ ಅಂತವ್ರೆ. ಹೆಂಗೋ ದ್ಯಾವ್ರಿಗೆ ನನ್ ಕೂಗ್ ಕೇಳದೆ, ಇನ್ ಮುಂದ್ಕೆ ಅವಳ ಬಾಳಲ್ಲಿ ಬೆಳಕು ಮೂಡ್ತದೆ ಅನ್ನೋ ಭರವಸೆ ಬರ್ತದೆ. ಅನುಮಾನನೇ ಬ್ಯಾಡ ರತ್ನಿ. ಯಾವಾಗ ಅವರು ದೊಡ್ಡವ್ರ ಮುಂದ್ಗುಟೆ ನಿಂತ್ಕೊಂಡು ತಮ್ಮ ಮಾವನ್ ಪರವಾಗಿ ಮೈಕಲ್ಲಿ ಸರಿಯಾಗಿ ವಿರೋಧಿಗಳಿಗೆ ಉತ್ತರ ಕೊಟ್ಲೋ, ಆವಾಗ್ಲೇ ಅವಳ ಅದೃಷ್ಟದ ಬಾಗ್ಲು ತೆಗೀತು ಅನ್ಕೋ. ಆ ಕ್ಷಣದಿದ್ಲೆ ಬೀಗರ ಮನೆಯವ್ರಿಗೆ ಅವಳ ಮ್ಯಾಲಿದ್ ಕಾಪು ಎಲ್ಲ ಕಾರ್ಗೋಯ್ತು. ನೋಡ್ತಾ ಇರೋ, ಆದಷ್ಟು ಬಿರ್ನೆ ಗೌಡ್ರಿಗೆ ಮುದ್ದು ಸೊಸೆ ಅನ್ನಿಸ್ಕೊಂಡು ನನ್ ಮಗಳು ಮೊದಲ್ನಂಗೆ ಬಾಳ್ತಾಳೆ. ಹೆಂಗೋ ನನ್ ಮೊಮ್ಮಗಳ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು. ಯೋನೇ ಆದ್ರುವೆ ಅದನ್ನ ನೋಡಿ ಸಂತೋಷ ಪಡೋ ಭಾಗ್ಯ ಇಲ್ವಲ್ಲ ಅತ್ತೆ. ಏನೋ ಹಿಂಗ್ ಹೇಳಿದ್ನ ಕೇಳಿ ಸಂತೋಷ ಪಡ್ಬೇಕು ಆಟೆ. ಅವ ಅದ್ ಯಾಕೆ ಬ್ಯಾಸರ ಮಾಡ್ಕೊಂಡಿಯೇ? ಎಲ್ಲ ಸರಿ ಹೋದ್ಮೇಕೆ ನಮ್ಮೇಲಿರೋ ಕೋಪನು ಕಮ್ಮಿ ಆಯ್ತದೆ ಕಣಂತೆ, ಸುಮ್ಕಿರು. ನೋಡ್ತಾ ಇರವ, ನಮ್ ಭಾವನೆಯ ಅಕ್ಕನ ಜೊತೆಲಿ ನಮ್ಮ ಮಟ್ಟಿಗೆ ಕರ್ಕೊಂಡ್ ಬರ್ತಾರೆ. ಅಂತದೊಂದಿನ ಬಂದೇ ಬರ್ತದೆ. ಚೆಲ್ವಾ, ಚೆಲ್ವಾ, ಯಾರಪ್ಪ ಕೂಗ್ತಿರೋದು? ನಿಮ್ ನೆಮ್ಮದಿನ ಕಿತ್ಕೊಂಡವ್ರನ್ನ ಊರೆಲ್ಲ ಹುಡುಕ್ತಾ ಇದ್ದೀರಿ ಅಲ್ವೇ? ಯಾರವಳು ಮಗನ ಪಕ್ಕದಾಗೆ ಕೆಂಚ್ಕೊಂಡು ಮಹಾರಾಣಿಯಾಗಿ ಮೆರಿತಾವಳಲ್ಲ, ನಿಮ್ ಮುದ್ದು ಸೊಸೆ ಇದ್ಯಾ? ಚೆಲ್ವಾ, ನಿನ್ ಕೂಟೆ ಮಾತಾಡ್ಬೇಕಿತ್ತು. ಇನ್ನು ಏನ್ ಉಳಿಸಿದಿರಾ ಅಂತ ಇಲ್ಲಿ ಗಂಟ ಮಾತಾಡಕ್ ಬಂದಿದ್ದೀರಾ? ನೀವು ನಮ್ಮ ಮಟ್ಟಿಗೆ ನಮ್ಮ ಅಕ್ಕಂಗ್ ಮಾಡಿರೋ ಉಪಕಾರನೇ ಸಾಕು. ಇಲ್ಲಿಂದ ಹೊರಟ್ಬಿಡಿ. ಸರಸ್ವತಿ, ದೊಡ್ಡವ್ರಿಗೆ ಹಿಂಗೆಲ್ಲ ಮಾತಾಡಬಾರ್ದು. ಇದನ್ನೇ ನೀ ಕಲ್ತಿರೋದು? ದೊಡ್ಡೋರು ದೊಡ್ಡತನದಿಂದ ನಡ್ಕೋಬೇಕು ಕಣಯ್ಯ. ಇವ್ರು ಮಾಡಿರೋ ಕೆಲ್ಸದಿಂದ ಇವತ್ತೇನಾಗದೆ ನೋಡು. ನನ್ ಮಗಳ ಜೀವನ ಏನಾಗದೆ ನೋಡು. ನಾವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿತಾ ಇದೀವಿ. ನಿಮ್ಮ ಕೋಪಕ್ಕೆ ಅರ್ಥ ಇದೆ. ನನ್ನಿಂದ ದೊಡ್ಡ ತಪ್ಪಾಗೋಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಕ್ಷಮೆ ಕೇಳ್ಬಿಟ್ರೆ ನನ್ ಮೊಮ್ಮಗಳ ಜೀವನ ಸರಿ ಹೋದದೇನ್ಲ? ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ಯಾ? ಹೋಲ ಅವ್ವ, ಬಟ್ಟಿ ಬಾಗಿಲು ಗಂಟು ಬಂದು ಮಾತಾಡ್ಬೇಕು ಅಂತಿದಾರಲ್ವೇ, ಯಾಕೆ ಹಿಂಗೆ ಬಕ್ಕೊಡ್ದಂಗ್ ಮಾತಾಡಿರಿ? ಅಣ್ಣ ಬಾ, ನೀವ್ ಒಳಕ್ ಬಾ. ಬರ್ರಿ ಬನ್ನಿ ಬನ್ನಿ ಮಾಡ್ರ.
ಬರೋಣ. ವಿದ್ಯಾ, ಏ ವಿದ್ಯಾ, ಅಮ್ಮ ಹೊಸಿ ನೀರು ಕುಡಿ. ನಿಧಾನ 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 ನಿಧಾನ. ಕೊಟ್ಲೆ ಹೋಗ್ಲಾ, ಕಾರ್ ತಕೊಂಬ ಹೋಗ್ಲಾ, ಹಾಸ್ಪಿಟ್ಲಿಗೆ ಹೋಗುವ. ಅಯ್ಯೋ ಕಾಟ್ಲೆ ಅಣ್ಣಯ್ಯ ಬೇಡ, ಈಗೋಸಿ ಪರವಾಗಿಲ್ಲ, ಪ್ರಚಾರ ಮಾಡೋಣ ಬನ್ನಿ. ಹೊಸಿ ಇವತ್ತು ಕೂತ್ಕೊಂಡು ಸುಧಾರ್ಸ್ಕ, ಆಮ್ಯಾಕ್ ಹೋಗೋಣ. ಚಿಕ್ಕತ್ತೆ, ಮಾವಯ್ಯ ಭದ್ರ ಅಂತ ಕರೆದಿದ್ದು ಗೊತ್ತಿಲ್ದೆ ಅಲ್ಲ, ಅವ್ರ ಮನ್ಸಲ್ಲೇ ಇದ್ದಿದ್ದು. ಯಾವತ್ತಿದ್ರುವೆ ಒಬ್ರು ಮನ್ಸಲ್ಲಿ ಒಂದೇ ಹೆಸರಿರ್ತದೆ. ಬೇರೆಯವ್ರ ಹೆಸರು ಬಂದ್ರು ಕೂಡ ಬರೀ ಅತಿಥಿಗಳಾಗಿರ್ತಾರೆ ಆಟೆಯ. ಆದ್ರೆ ನಿಮ್ ಮಗ ಅದಕ್ಕೂ ಲಾಯಕ್ಕಿಲ್ಲ ಅನ್ನೋದು ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಇಷ್ಟೆಲ್ಲ ಆದ್ರೂ ನೀನಿನ್ನು ನಂಬಿಕೆ ಮಾಡಿಕೊಂಡಿದ್ಯಾ? ನಂಬಿಕೆ ಕಳ್ಕೊಳ್ಳೋದಕ್ಕೆ ಅದು ಬಿಟ್ಟೋಗೋ ಸಂಬಂಧ ಅಲ್ಲ, ರಕ್ತ ಹಂಚ್ಕೊಂಡ್ ಬಂದಿರೋ ಸಂಬಂಧ. ಈಗ ನಾನ್ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮಾವಯ್ಯ ಮೊದಲಿಗಿಂತ ಹೆಚ್ಚಿನ ಪಿರುತಿಯಿಂದ ಅವ್ರ ಮಗನ ಕರೀತಾರೆ. ನನ್ ಮಗ ಇವನು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಹಂಗ್ಯೋಳಂಗೆ ನಾನ್ ಮಾಡ್ತೀನಿ, ಅದನ್ನ ನೀವು ನೋಡ್ತೀರಾ. ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ. ನೀನು ಅದ್ ಹೆಂಗ ಮಾಡ್ತೀಯಾ ನಾನು ನೋಡ್ತೇನೆ. ನೋಡೇ ಬಿಡಣ ಚಿಕ್ಕತ್ತೆ. ಅಲ್ವೇ, ನಾವು ಕೊಟ್ಟು ಕಷಾಯ ಕುಡ್ದು ಹೊಟ್ಟೆಲಿರೋ ಮಗು ನಂಜೋಗದೆ ಅಂತ ಇಷ್ಟೊತ್ತಾಗ್ಲೇ ವಿಷಯ ಬರ್ಬೇಕಿತ್ತು. ಇವಳನ್ನ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇದ್ದಾಳಲ್ಲೇ. ಆ ನಾಟಿ ಔಷಧಿ ಕೊಡೋರ್ತವ ನೆಟ್ಟು ಕೇಳ್ಬಿಟ್ಟು ಈಸ್ಕೊಂಡ್ ಬಂದಿದ್ದಿ ತಾನೆ? ಹೂ ಕಣೆ, ಎಲ್ಲ ತಿಳ್ಕೊಂಡೇ ಬಂದಿರೋದು. ಮತ್ತ್ಯಾಕೆ ಕೆಲಸ ಮಾಡ್ತಿಲ್ಲ ಅದು? ಸರಿ, ಅದೇನು ಅಂತ ಅವಳ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ ಬಾ. ವಿದ್ಯಾ, ಅಮ್ಮ, ನೀವಿಬ್ರೇನ್ ಇಲ್ಲಿ ಬಂದಿದ್ದೀರಾ? ಅದ್ ಸರಿ, ನೀ ಸಂದಾಗಿದೀಯ ತಾನೆ? ನಿಮ್ ಕಣ್ ಮುಂದೆನೆ ಗುಂಡ್ ಕಲ್ ನಿಂತಂಗ್ ನಿಂತೀವ್ನಿ, ನೋಡ್ಬಿಟ್ಟು ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಹಂಗಾರೆ ನಿನ್ಗಿವತ್ತೇನು ಆಗ್ಲಿಲ್ವೇ? ಏನ್ ನಿಮ್ ಮಾತಿನ ಅರ್ಥ? ಹಂಗಾರೆ ನಿಮ್ ಪ್ರಕಾರ ನಂಗೇನಾಗ್ಬೇಕಿತ್ತು? ನೀವೇನಾದ್ರೂ ಮಾಡಿದ್ರಾ? ಅಯ್ಯೋ, ನಾವ್ಯಾಕೇನಾದ್ರು ಮಾಡ್ಲಿ? ಸುಡೋ ಬಿಸ್ಲಲ್ಲಿ ಪ್ರಚಾರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ತಲೆ ಸುತ್ತ ಬಂದು ಸುಸ್ತ್ಗಿಸ್ತಾಯ್ತೇನೋ ಅಂತ ಕೇಳ್ದೆ. ಮಾವಯ್ಯನ್ ಗೆಲ್ಲಿಸ್ಬೇಕು, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಉತ್ಸಾಹ ಹುಮ್ಮಸ್ ಮುಂದೆ ಈ ಬಿಸ್ಲೆಲ್ಲ ಯಾವ ಲೆಕ್ಕ ಹೇಳಿ? ಜನಗಳ ಪಿರುತಿ, ಅವ್ರ ಬೆಂಬಲ ನೋಡ್ತಾ ಇದ್ರೆ ನನಗ್ ಉತ್ಸಾಹ ಇನ್ನೂ ಹೆಚ್ಚಾಯ್ತು. ಅದ್ರ ಜೊತೆಗೆ ನನಗ್ ಒಂಚೂರ್ ಸುಸ್ತಾದ್ರೂನು ನನ್ನ ನೋಡ್ಕೊಳ್ಳೋದಕ್ಕಂತ ನಮ್ ಗೌಡ್ರು ಇರ್ಲಿಲ್ವೇ? ಹಂಗಾಗಿ ನನಗ್ ಪ್ರಚಾರ ಮಾಡಿದ್ದೇ ಗೊತ್ತಾಗಿಲ್ಲ. ಅದು ನಾ ತಂದ್ಕೊಟ್ನಲ್ಲ ಕಷಾಯ,
ಅದ್ ಕುಡಿದ್ರೆ ತಲೆ ಸುತ್ತು ಹೊಟ್ಟೆ ನೋವು ಬರ್ತದೆ ಅಂತ ಎಲ್ಲೋ ಕೇಳ್ದಂಗಿತ್ತು. ಅದಕ್ಕೆ ಕೇಳಿದ್ದು ಆಟೆಯ. ದಿಟ್ಟ ಹೇಳ್ಬೇಕು ಅಂದ್ರೆ ನೀವು ಕಷಾಯ ಕೊಡೋಕ್ಕಿಂತ ಮುಂಚೆ ಹೊಸಿ ಸುಸ್ತು ಸಂಟ ಆಯ್ತಿತ್ತು. ಯಾವಾಗ ಆ ಕಷಾಯ ಕುಡ್ದೆ ಫುಲ್ ಶಕ್ತಿ ಬಂದ್ಬಿಡ್ತು. ಓ ಅದಕ್ಕೆ ಅನಿಸ್ತದೆ ನನ್ ಮೈಕಲ್ಲಿ ಆಟೆಲ್ಲ ಮಾತಾಡಿದ್ರುವೆ ನಂಗೊಂಚೂರು ಸುಸ್ತಿ ಆಗ್ಲಿಲ್ಲ. ಇನ್ ಮುಂದ್ಗುಟೆ ನಾನ್ ಹಿಂಗ್ ಹೊರಗ್ ಹೋಗ್ಬೇಕಾರೆ 1 ಕಪ್ ಕಷಾಯ ಕೊಟ್ಬಿಡಿ. ನನಗ್ ಒಂಥರ ಆಸಕ್ತಿ ಬಂದಂಗ ಆಯ್ತದೆ ಅದ್ರಿಂದ. ಸರಿ ಕಣವ, ಕೊಡ್ತೀನಿ. ಬೇರೆ ಏನಾದ್ರೂ ಹೇಳೋದಿತ್ತೆ? ಏನಿಲ್ಲ. ಏನವ ನೀನು? ಆ ಮಗ ಸಾಯ್ಲಿ ಅಂತ ಔಷಧಿ ತಂದ್ ಮಡಗಿದ್ದೋ ಇಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ ತಂದ್ ಮಡಗಿದ್ದೋ? ನೀನು ಸರಿ ಬೆರ್ಸಿಲ್ಲ ಅನ್ಸುತ್ತೆ ಕಣೆ. ಏ ಸಾವಿತ್ರಿ, ನೀನ್ ಯಾವ ಔಷಧಿನ ತಂದ್ ಮಡಗಿದ್ದೋ ಅದನ್ನೇ ಬೆರ್ಸ್ಕೊಟ್ಟಿವ್ನಿ. ಅದ್ ಯಾಕೆ ಅಂತವ ತಂದಿರೋಳು ನೀನ್ ಹೇಳ್ಬೇಕು. ಆಯ್ತು ಕಣೆ, ಕೋಪ ಮಾಡ್ಕೋಬೇಡ. ನಾನೆಲ್ಲ ಹೇಳ್ಬಿಟ್ಟೆ ತಂದಿದ್ದು. ಆದ್ರೂ ಇದ್ ಕೆಲ್ಸ ಮಾಡ್ತಿಲ್ಲ ಅಂದ್ರೆ ಏಯ್ ವಿನಂತಿ. ಏನೋ ಗುಸು ಗುಸು ಮಾತಾಡ್ತಾ ಇದ್ರಲ್ಲ. ನನ್ ಬಗ್ಗೆ ಏನಾದ್ರೂ ಮಾತಾಡ್ತಿದ್ರಾ? ಅಲ್ಲ, ಅವರೇ ಬಂದ್ರು, ಅವರೇ ಗೊಂದಲಕ್ಕೊಳಗಾದ್ರು, ಅವರೇ ಹೋದ್ರು. ಏನು ಅಂತ ಗೊತ್ತಾಗ್ಲಿಲ್ವಲ್ಲ.